ಶರಣು 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 ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು. ಆತ್ಮೀಯರೇ, ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ಬಸವ ಸಮಿತಿಯಿಂದ ಪ್ರಸಾರವಾಗಿರ್ತಕ್ಕಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ನೇತೃತ್ವದ ವಚನಾಧಾರಿತ ಶರಣರ ನೈಜ ಆಚರಣೆಗಳು ಅನ್ನತಕ್ಕಂತಹ ಸಂಚಿಕೆಗಳನ್ನು ನೋಡ್ತಾ ಬಂದ್ವಿ. ಅದರಲ್ಲಿ ವಚನಗಳಲ್ಲಿ ದೇವರು, ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಯ ಕಡೆಗೆ, ಹಿಂಸೆಯಿಂದ ಅಹಿಂಸೆಯ ಕಡೆಗೆ, ಮಠಗಳಿಂದ ಮಹಾಮನೆಯ ಕಡೆಗೆ, ಜಾತಿಯಿಂದ ನೀತಿಯೆಡೆಗೆ, ಇನ್ನು ಸ್ಥಾವರ ಲಿಂಗದಿಂದ ಇಷ್ಟಲಿಂಗದ ಕಡೆಗೆ, ಮಂದಿರದಿಂದ ಅನುಭವ ಮಂಟಪದೆಡೆಗೆ, ಅಸಮಾನತೆಯಿಂದ ಸಮಾನತೆಯ ಕಡೆಗೆ, ಕರ್ಮ ಸಿದ್ಧಾಂತದಿಂದ ಕಾಯಕ ಸಿದ್ಧಾಂತದ ಕಡೆಗೆ, ದಾನದಿಂದ ದಾಸೋಹದ ಕಡೆಗೆ, ಮೂಢನಂಬಿಕೆಯಿಂದ ವೈಚಾರಿಕತೆಯ ಕಡೆಗೆ, ಹಾಗೆ ಅರಿವಿನೆಡೆಗೆ, ಮತ್ತು ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ ಹಾಗೆ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಪ್ರಜ್ಞಾಪ್ರಭುತ್ವ ಅನ್ನೋ ಸಂಚಿಕೆಯನ್ನು ನಾವು ಕಳೆದ ಬಾರಿ ನೋಡಿದ್ವಿ. ಆ ಶರಣರ ನಿಜಾಚರಣೆಯ ಮುಂದುವರೆದ ಭಾಗವಾಗಿ ಈಗ ನಾವು ಕಡೆಯ ಹಂತದಲ್ಲಿದ್ದೇವೆ. ಅಂಗದಿಂದ ಲಿಂಗದೆಡೆಗೆ, ಅಂಗದಿಂದ ಲಿಂಗದೆಡೆಗೆ ಅನ್ನತಕ್ಕಂತಹ 6 ಸಂಚಿಕೆಗಳು ಬಸವಣ್ಣನವರ ವಚನಗಳ ಆಧಾರಿತವಾಗಿರ್ತಕ್ಕಂತಹ ಅಂಗದಿಂದ ಲಿಂಗದೆಡೆಗೆ ಈ ವಚನಗಳನ್ನು ನಿರ್ವಚನವನ್ನು ಮಾಡ್ತಾ ನಾವು ಬಸವಣ್ಣನವರ ವಚನಗಳೊಟ್ಟಿಗೆ ಒಂದು ಆಂತರಿಕ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ತಾವೆಲ್ಲ ನೋಡ್ತಿರೋ ಹಾಗೆ ಇಲ್ಲೊಂದು ಆಕಾರ ಕಾಣ್ತಾ ಇದೆ, ಇಲ್ಲೊಂದು ಆಕಾರ ಕಾಣ್ತಾ ಇದೆ. ನಾವು ಬಹಳ ಜನಗಳು ಅಂಗದಿಂದ ನಮ್ಮನ್ನು ಗುರ್ಸ್ಕೊಂಡಿದ್ದೇವೆ. ನಾನು ಯಾರಪ್ಪ ನೀನು ಅಂತಂದರೆ, ನಾನು ನನ್ನ ಅಂಗವನ್ನು ತೋರಿಸಿ ನಾನು ಅಂತ ಗುರ್ಸ್ಕೊಳ್ತಾ ಇದ್ದೇನೆ. ಹಾಗೆ ಕೆಲವೊಮ್ಮೆ ಕೆಲವು ಹೆಸರುಗಳಿಂದ ಗುರ್ಸ್ಕೊಳ್ತೇನೆ. ಯಾರಿಗೋ ಮಗನಾಗಿದ್ದೇನೆ, ಯಾರಿಗೋ ಗಂಡನ, ಹಾಗೂ ಯಾರಿಗೋ ಸ್ನೇಹಿತನ, ಇನ್ನು ಯಾರಿಗೋ ಪ್ರೇಮಿನ, ಹಾಗೆ ಕೊಳಲು ನುಡಿಸ್ತಕ್ಕಂತಹ ಕೊಳಲು ವಾದಕ ಬಾಪು ಪದ್ಮನಾಭನಾನ, ಇಲ್ಲ ಇನ್ನು ಆಳಕ್ಕೆ ಹೋದರೆ ಆ ಸಂಗೀತವನ್ನು ಅನುಭವಿಸುವ ಅನುಭವಿ ನಾನ, ಹೃದಯದ ಬಡಿತ ನಾನ, ಶ್ವಾಸ ನಾನ, ಉಸಿರಾಡ್ತಾ ಇರ್ತಕ್ಕಂಥ ಉಸಿರು ನಾನ, ಯಾರು ನಾನು? ಇಷ್ಟೆಲ್ಲ ಹೆಸರುಗಳ ಮಧ್ಯದಲ್ಲಿ ನನ್ನ ಕಣ್ಣಿಗೆ ಕಾಣದ, ನನ್ನ ಅನುಭವಕ್ಕೆ ಸಿಲುಕದೇ ಇರತಕ್ಕಂಥ ಒಂದು ಅವ್ಯಕ್ತತೆ ನಮ್ಮಲ್ಲಿದೆ. ಆ ಅವ್ಯಕ್ತತೆ ಏನದು? ಯಾಕೆಂದರೆ ನಮ್ಮ ಹತ್ರ ಏನಿದ್ರೂ ಕೂಡ ಹಂತ ಹಂತದಲ್ಲಿ ಯಾವುದು ನನಗೆ ತೃಪ್ತಿ ಕೊಡ್ತಿಲ್ಲ. ಆ ತೃಪ್ತತೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಅವ್ಯಕ್ತವಾಗಿ ಹುದುಗಿರ್ತಕ್ಕಂತಹ ಆ ವಿಸ್ತಾರಗೊಳ್ಳುವಿಕೆ ಏನಿದೆಯಲ್ಲ, ಏನದು? ಏನದು? ವಚನಗಳು. ನಿಜ ಹೇಳಬೇಕು ಅಂದರೆ ಚನ್ನಬಸವಣ್ಣನವರು ಹೇಳುವ ಹಾಗೆ, ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಸಂಗನ ಶರಣರು. ಅದ್ಭುತವಾಗಿರ್ತಕ್ಕಂಥ ತನು ಮನ ಘನ, ತನುವಿನಿಂದ ಘನತತ್ವದೆಡೆಗೆ, ಬಯಲಿನಿಂದ ನಿರ್ವಯಲ ಕಡೆಗೆ, ಉತ್ಪತ್ತಿಯಿಂದ ನಿಷ್ಪತ್ತಿ ಕಡೆಗೆ, ಆಕಾರದಿಂದ ನಿರಾಕಾರದ ಕಡೆಗೆ, ಗುಣದಿಂದ ನಿರ್ಗುಣದ ಕಡೆಗೆ, ಉತ್ಪತ್ತಿಯಿಂದ ನಿಷ್ಪತ್ತಿ ಕಡೆಗೆ, ಅಂಗ ಅನಂಗವಾಗಿ, ಸ್ಥಾವರಲಿಂಗವಾಗಿ, ಇಷ್ಟಲಿಂಗವಾಗಿ, ಪ್ರಾಣಲಿಂಗವಾಗಿ, ಚಿಲ್ಲಿಂಗವಾಗ್ತಾ ಇರತಕ್ಕಂತಹ ಈ ಅದ್ಭುತವಾಗಿರೋ ಹಂತ ಹಂತದ ಆಂತರಿಕ ಬೆಳವಣಿಗೆಯನ್ನು ವಚನಗಳ ಮುಖಾಂತರ ನಾವು ಕೇಳ್ತಾ ಅದನ್ನು ಮನನ ಮಾಡ್ತಾ ಹೋಗೋಣ. ಅಂಗದಿಂದ ಲಿಂಗದೆಡೆಗೆ ಬನ್ನಿ. ಈ ನಮ್ಮಲ್ಲಿ ಅಡಗಿರ್ತಕ್ಕಂಥ ಅವ್ಯಕ್ತತೆ, ನಾನು ಹೇಳಿದ ಹಾಗೆ ಏನದು?
ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕನ್ಯೆಯ ಸ್ನೇಹದಂತಿದ್ದಿತ್ತು. ಈಗ ಕೇಳಿರ್ತಕ್ಕಂಥ ವಚನದಲ್ಲಿ ನೀರಿನಲ್ಲಿ ಕಿಚ್ಚು ಅಡಗಿದೆ, ಸಸಿಯೊಳಗೆ ರುಚಿಯು ಅಡಗಿದೆ, ಹಾಗೆ ಹೂವಿನಲ್ಲಿ ಸುವಾಸನೆ ಅಡಗಿದೆ. ಇನ್ನು ಕಡೆಯ ಲೈನು ಎಷ್ಟು ಅದ್ಭುತವಾಗಿ ಆ ಸಾಲನ್ನು ಹೇಳ್ತಾರೆ. ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆಯ ಸ್ನೇಹ ಅಂದರೆ ಕನ್ಯೆಯಲ್ಲಿ ಅಡಗಿರ್ತಕ್ಕಂತಹ ಮಾತೃತ್ವ, ಆ ತಾಯಿತನದ ಅಕ್ಕರೆ ಏನಿದೆ, ಆ ಅಕ್ಕರೆ ಅಡಗಿ ಕುಳಿತಿದೆ ಕನ್ಯೆಯಲ್ಲಿ. ಸಕಾಲದಲ್ಲಿ ಅದು ಅಭಿವ್ಯಕ್ತಗೊಳ್ಳುತ್ತೆ. ಅದಕ್ಕೆ ನಮಗೆ ನೋಡ್ರಿ ಬೇಕಾರೆ, ನಾವು ಸಣ್ಣೋರಿದ್ದಾಗ, ಬಾಲ್ಯದೊಳಗಿದ್ದಾಗ ನಮಗೆ ಬೇಕಾಗಿರೋ ಅವಶ್ಯಕತೆಗಳೇ ಬೇರೆ ಇದ್ದವು. ಆಟಿಕೆ ಸಾಮಾನು ಹಿಂದೆ ಹೋಗ್ತಿದ್ವಿ, ಅದು ಬೇಕು ಇದು ಬೇಕು, ಗೊತ್ತಲ್ರಿ ಸಣ್ಣ ಹುಡುಗರು ಹೆಂಗೆ, ಅದ್ರ ಹಿಂದೆ ಹೋಗ್ತಿದ್ವಿ ನಾವು. ಇನ್ನು ಹಂಗೆ ಸಮಯ ಕಳೆದಂಗೆ ಯೌವನಾವಸ್ಥೆಗೆ ಬಂದ್ವಿ ನಾವು. ಯೌವನಾವಸ್ಥೆಗೆ ಬಂದಾಗ, ಯುವಕರಾಗಿದ್ದಾಗ ಗೊತ್ತಲ್ರಿ, ಆ ಪ್ರೇಮ ಈ ಪ್ರೇಮ ಅಂತ ಅದಂತ ಇದಂತ ಅದ್ರ ಹಿಂದೆ ಹೊಂಟು ಬಿಡ್ತೀವಿ. ಅದ ಸರ್ವಸ್ವ ಆಗಿಬಿಟ್ಟಿರ್ತದ, ಅದ ನನ್ನ ಜಗತ್ತು. ಸಣ್ಣ ಹುಡುಗರಿದ್ದಾಗ ಯಾವುದು ಭಾಳ ಮುಖ್ಯ ಅಂದ್ಕೊಂಡಿದ್ವೋ ಅದು ಹೋತೀಗ. ಈಗ ಬ್ಯಾರೇನ ಚಾಲು ಆಗ್ಯದ, ಅದ್ರ ಹಿಂದೆ ಹೊಂಟು ಬಿಟ್ಟಿರ್ತೀವಿ. ಇನ್ನು ಸ್ವಲ್ಪ ಹಂಗೆ ಬೆಳಕೋತ ಹೋದಂಗೆ ನಮ್ಮದು ಮದುವೆ ಆಗ್ತದೆ, ಸಂಸಾರಗಳು ಬರ್ತಾವಂತ ಕೂಡಲೇ ಆವಾಗ ನನ್ನ ಅವಶ್ಯಕತೆಗಳೇ ಬೇರೆ ಆದವು. ಆವಾಗ ಮಡದಿ ಮಕ್ಕಳು ಮತ್ತು ಮುಂದೆ ಹಂಗೆ ಅವ್ರ ಮುಂದಿನ ಭವಿಷ್ಯ ಅವ್ರದ್ದು ಅನ್ಕೋತ ಅದು ಭಾಳ ಮುಖ್ಯ ಆಗಿಬಿಡ್ತು. ಯಾವುದು ಯುವಕರಿದ್ದಾಗ ಅವಶ್ಯಕತೆ ಇತ್ತು, ಈಗ ಅದಷ್ಟು ಮುಖ್ಯ ಅನ್ನಿಸ್ವಲ್ತು ನನಗೆ. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಮುಪ್ಪಿನೊಳಗೆ ಬ್ಯಾರೇನೇ ಮತ್ತೊಂದು ಯೋಚನೆ ಹುಟ್ಟುತ್ತಿರ್ತಾವೆ. ಈ ಹಂತ ಹಂತದೊಳಗೆ ನೋಡಿದಾಗ ಕೂಡ ಯಾವುದು ಭಾಳ ಮುಖ್ಯ ಅನಿಸಿತ್ತೋ ಒಂದು ಹಂತಕ್ಕೆ ಹೋದಾಗ ಅದು ಭಾಳ ಮುಖ್ಯ ಅನ್ನಿಸ್ವಲ್ತು ನನಗೆ. ಏನು ನಾನು ವಿಸ್ತಾರ ಆಗಿ ಬೆಳಿಬೇಕು, ಅದು ಬೇಕು ಇದು ಬೇಕು, ಏನು ಕೊಟ್ಟರು ಏನು ನಾ ಗಳಿಸಿದ್ರು ಯಾವುದು ತೃಪ್ತಿ ಆಗವಲ್ತಲ್ಲ ನನಗೆ. ಏನಿದು ಆ ಅತೃಪ್ತತೆಯನ್ನು ನನಗೆ ಕಾಡ್ಲಿಕ್ಕೆ ಹತ್ತದಲ್ಲ. ಯಾಕಂದ್ರೆ ಅವಾಗ ಆಟಿಕೆ ಸಾಮಾನು ಬೇಕಂದ್ವಿ, ಆಟಿಕೆ ಸಾಮಾನು ಸಿಕ್ತು, ಅಷ್ಟಕ್ಕೆ ತೃಪ್ತಿ ಆಗಲಿಲ್ಲ, ಮತ್ತು ಬೇರೆ ಏನೋ ಬೇಕನ್ನಿಸ್ತು. ಯುವಕರಿದ್ದಾಗ ಅದು ಇದು ಅದ್ರ ಹಿಂದೆ ಇದರಿಂದ ಹೋಗ್ತಿರ್ತೀವಿ, ಅವು ಸಿಕ್ಕುವು, ಅದನ್ನು ತೃಪ್ತಿ ಕೊಡಲಿಲ್ಲ. ಬಸವಣ್ಣನವರ ಈ ವಚನವನ್ನು ಕೇಳಿದಾಗ ಒಂದಂತೂ ನನಗೆ ಖರೆ ಅನ್ನಿಸ್ಲಿಕ್ಕತ್ತದ. ಏನಂದ್ರೆ, ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಆ ಬಯಕೆ ಅನ್ನೋದು ಈ ವಚನದಾಗ ಭಾಳ ಮುಖ್ಯ. ಏನು ಬಯಸ್ತೀವಿ ನಾವು? ಹಂಗೆ ಬಸವಣ್ಣವ್ರು ಹೇಳೋ ಹಂಗೆ ನೀರಿನೊಳಗೆ ಬೆಂಕಿ ಅಡಿಗೆ ಅದ, ಹೂವಿನೊಳಗೆ ಸುವಾಸನೆ ಅಡಿಗೆ ಅದ, ಸಸಿಯೊಳಗೆ ಅದ್ಭುತವಾಗಿರ್ತಕ್ಕಂಥ ರುಚಿ ಅಡಿಗೆ ಅದ. ಅದು ಸಕಾಲಕ್ಕೆ ಹೊರಗೆ ವ್ಯಕ್ತಗೊಳ್ಳುತ್ತಾವು. ಅದರೊಳಗೆ ಆ ಬಯಕೆ ಅದ, ತೀಕ್ಷ್ಣವಾಗಿರ್ತಕ್ಕಂಥ ಬಯಕೆ ಏನದಪ್ಪ ಅಂದ್ರೆ ಹೊರಗೆ ಬರಬೇಕು, ಅದು ನಾನು ಅರಳಬೇಕು. ಆ ತಾಯ್ತನದ ಅಕ್ಕರೆ ಮಾತೃತ್ವ ಹಿಂಗೆ ಹೊರಗೆ ಬರಬೇಕು ಅಂಥೇಳಿ ಕಾದು ಕೂತಿರ್ತದೆ. ಹಂಗೆ ನಮ್ಮೊಳಗೂ ಕೂಡ ಶಬ್ದದೊಳಗೆ ನಿಶಬ್ದ ಅಡಿಗೆ ಅದ, ಇಲ್ಲಿರ್ತಕ್ಕಂಥ ಅಂಗದೊಳಗೆ ಲಿಂಗ ತತ್ವ ಅಡಿಗೆ ಅದ.
ಆಕಾರದೊಳಗೆ ನಿರಾಕಾರದ, ಶಬ್ದದೊಳಗೆ ನಿಶ್ಶಬ್ದ ಅದ. ನಾವು ಹೇಳೋ ಹಂಗೆ ಈ ಅಂಗದೊಳಗೆ ಲಿಂಗ ತತ್ವ ಡೆಫಿನೆಟ್ಲಿ ಅಡಗಿ ಕೂತೇ ಇದೆ. ಈಗ ಬರೋ ಎರಡನೇ ಪ್ರಶ್ನೆ ನಮಗೇನಪ್ಪ ಅಂದರೆ, ಅಡಗಿ ಕೂತಿರ್ತಕ್ಕಂತಹ ಈ ಲಿಂಗ ಪ್ರಜ್ಞೆ ಅಥವಾ ಲಿಂಗ ತತ್ವ ಅಂತ ನಾವೇನಂತೀವಿ, ಬಯಲು ತತ್ವ, ಘನತತ್ವ ಅಂತೀವಿ, ಇದು ನನಗೆ ಯಾಕೆ ಕಾಣವಲ್ತು, ಇದು ಯಾಕೆ ಅನುಭವಕ್ಕೆ ಬರವಲ್ತು, ನನಗೆ ಏನು ಮಾಡಿದರೂ ತೃಪ್ತಿ ಆಗದೆ ಇದ್ರೂ ಇದು ಯಾಕೆ ನನಗೆ ತೃಪ್ತಿ ಆಗವಲ್ತು, ಇದು ಕಾಣದಂಗೆ ಏನು ಮುಚ್ಚಿಟ್ಟದ, ಇದು ಕಾಣದಂಗೆ ಏನು ಮುಚ್ಚಿಟ್ಟದ್ರಿ, ಯಾಕೆ ನನಗೆ ಕಾಣವಲ್ತಿದು? ಸಂಸಾರ ಸಾಗರದ ತೆರೆ ಕೊಬ್ಬಿ, ಸಂಸಾರ ಸಾಗರದ ತೆರೆ ಕೊಬ್ಬಿ, ಮುಖದ ಮೇಲೆ ಅಲೆ ಉತ್ತಲಿದೆ. ಸಂಸಾರ ಸಾಗರದ ತೆರೆ ಕೊಬ್ಬಿ, ಮುಖದ ಮೇಲೆ ಅಲೆ ಉತ್ತಲಿದೆ. ಸಂಸಾರ ಸಾಗರ ಉರದುದ್ದವೇ ಹೇಳ, ಸಂಸಾರ ಸಾಗರ ಕೊರಳುದ್ದವೇ ಹೇಳ. ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ, ಏನ ಹೇಳುವೆನಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಾನು ಏವೆ ಏವೇನಯ್ಯ, ನಾನು ಏವೆ ಏವೇನಯ್ಯ. ಸಂಸಾರ ಸಾಗರದ ತೆರೆಕೊಬ್ಬಿ. ಮೊದಲನೇ ವಚನದಲ್ಲಿ ನಾವು ಕೇಳ್ದಂಗೆ ಅಡಗಿ ಕುಳಿತಿರ್ತಕ್ಕಂತಹ ಆ ಲಿಂಗ ತತ್ವವನ್ನು, ಆ ಲಿಂಗ ಪ್ರಜ್ಞೆಯನ್ನು ಸಂಸಾರದ ಸಾಗರದ ತೆರೆಗಳು ಕೊಬ್ಬಿ ಕೊಬ್ಬಿ ಬಂದು ಮುಖದ ಮೇಲೆ ಅಲಿತಾ ಇದ್ದಾವೆ. ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಲಿದೆ. ಸಂಸಾರ ಸಾಗರ ಉರದುದ್ದವೇ ಹೇಳ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ ಹೇಳ್ಯಾರಿಲ್ಲಿ. ಉರದುದ್ದ ಮತ್ತು ಕೊರಳುದ್ದ ಹಾಗೂ ಶಿರದುದ್ದ, ಈ ಮೂರು ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳವ ಇಲ್ಲಿ. ಆ್ಯಂಡ್ ಈ ಸಾಗರದ ತೆರೆಗಳು ಕೂಡ ಹೆಂಗೆ ಬರ್ತಾವಂದ್ರೆ ಸುಮ್ಮನೆ ಹಿಂಗೆ ಬರಲ್ಲ, ಉಬ್ಬಿ ಕೊಬ್ಬಿ. ಒಂದು ಸಂಸಾರದ ಏನೋ ಒಂದು ತಾಪತ್ರೆ, ಏನೋ ಒಂದು ಬಂತಪ್ಪ, ಒಂದು ಸಾಲ್ವ್ ಮಾಡೋದ್ರಾಗ, ಒಂದು ಬಗೆಹರಿಸೋದ್ರಾಗನೇ ಇನ್ನೊಂದು, ಅದು ಮುಗಿಯೋದ್ರಾಗ ಮತ್ತೊಂದು ಬರ್ತಾನೇ ಇರ್ತಾವೆ. ಇವು ವಿಷಯಗಳ ಆಸಕ್ತಿ, ಮೋಹ, ಇಂದ್ರಿಯಗಳ ಹಿಂದೆ ಹೋಗ್ತಾ ಇರ್ತಕ್ಕಂಥ ಈ ತಾಪದ ಬರ್ತಾನೆ ಇರ್ತಾವೆ. ಇಲ್ಲಿ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋದರೆ ಎಷ್ಟು ಅದ್ಭುತ ಅದಂದರೆ, ಉರದುದ್ದ, ಕೊರಳುದ್ದ ಮತ್ತು ಶಿರದುದ್ದ. ನಮಗೆ ಬರ್ತಾ ಇರ್ತಕ್ಕಂತಹ ತೊಂದರೆಗಳೇನವ, ಕೆಲವು ದೇಹಕ್ಕೆ ಸಂಬಂಧಪಟ್ಟಿದ್ದು ಇರ್ತಾವೆ. ದೇಹಕ್ಕೆ ಸಂಬಂಧಪಟ್ಟಿದ್ದು
ಆ ದೇಹಕ್ಕೆ ಸಂಬಂಧಪಟ್ಟಿದ್ರೆ ನೀವು ಹೆಂಗೋ ಮಾಡಿ ಅದನ್ನು ಚಿಕಿತ್ಸೆ ಮುಖಾಂತರ ಮಾಡ್ತೀವಿ ಬಿಡ್ರಿ. ನೌ ಡೇಸ್ ಬಿಕಾಸ್ ಆಫ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದ ಗ್ರೋತ್ ಇನ್ ದ ಮೆಡಿಕಲ್ ಅಡ್ವಾನ್ಸ್ಮೆಂಟ್, ಎಷ್ಟೋ ದೇಹಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳನ್ನು ಇವತ್ತು ನಾವು ಬಗೆಹರಿಸ್ಬೋದು. ಇನ್ನು ಕೊರಳುದ್ದ, ನಮಗೆ ಸಂಸಾರದೊಳಗೆ ಕೆಲವೊಮ್ಮೆ ನಮಗೆಲ್ಲರಿಗೂ ಎದುರಾಗ್ತಿರ್ತಕ್ಕಂಥದ್ದು ಭಾವನೆಗಳಿಗೆ ಸಂಬಂಧಪಟ್ಟಿರೋ ಕೆಲವು ತೊಂದರೆಗಳು ಬರ್ತಾವೆ. ಭಾವನಾತ್ಮಕವಾಗಿ ಒಮ್ಮೆ ನಾವು ಎದೆಗುಂದುತ್ತೀವಿ, ಏರುಪೇರು ಆಗ್ತಿರ್ತೀವಿ. ಅದನ್ನೂ ಕೂಡ ಭಾವನಾತ್ಮಕವಾಗಿ ನಾವು ಸಿಲುಕಿಕೊಂಡಾಗ, ಆ ಭಾವದಲ್ಲಿ ಏರುಪೇರುಗಳಾದಾಗೂ ಕೆಲವೊಮ್ಮೆ ಬೇರೆ ಬೇರೆ ವಿಧಾನಗಳಿಂದ ಆತ್ಮೀಯರೊಟ್ಟಿಗೆ ಮಾತನಾಡೋದ್ರಿಂದ, ಸಜ್ಜನರಿಂದ, ಸತ್ಸಂಗಗಳಿಂದ, ಸಜ್ಜನರ ಸಂಘವದು ಅನ್ನೋ ಹಾಗೆ ಎಲ್ಲದರ ಜೊತೆಗೆ ಸೇರಿಕೊಂಡಾಗ ಭಾವನಾತ್ಮಕವಾಗಿರ್ತಕ್ಕಂತಹ ತೊಂದರೆಗಳನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಪರಿಹರಿಸ್ಕೊಳ್ಬಹುದು. ಇನ್ನು ಶಿರದುದ್ದವಾದ ಬಳಿಕ ಅಂದ ತಕ್ಷಣ ಕೆಲವೊಂದು ಯಾವ ನನ್ನ ಆತ್ಮೀಯರಿಗೆ ಹೇಳಿದರೂ ಅರ್ಥ ಆಗದೆ ಇರತಕ್ಕಂಥದ್ದು, ನಮ್ಮ ಹೆತ್ತವರಿಗೂ ತಿಳಿದೇ ಇರತಕ್ಕಂಥದ್ದು, ಯಾರಿಗೂ ಅರ್ಥ ಆಗಿರ್ತಕ್ಕಂಥ ಕೆಲವು ತೆರೆಗಳು ಶಿರವನ್ನು ಮೇಲೆ 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 ಶಿರದುದ್ದವಾಗಿ ಹೋದಾಗ ನನ್ನನ್ನು ಮುಳುಗಿಸೇ ಬಿಡುತ್ತದು. ಅವಾಗ ಯಾರಿಗೆ ಹೇಳಬೇಕು ನಾನು? ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ, ಎನ್ನ ಹುಯ್ಯಲ ಕೇಳಯ್ಯ, ಕೂಡಲ ಸಂಗಮ ದೇವ ನಾನು ಏವೇನಯ್ಯ. ಯಾರಿಗೆ ಹೇಳ್ಬೇಕ್ರಿ ಇದನ್ನು? ಯಾರಿಗೆ ಹೇಳಬೇಕು? ನಮ್ಮವರು ಅಂದ್ಕೊಂಡಿರ್ತೇವೆ, ಅವ್ರಿಗೆ ಹೇಳಿದರೆ ಅದು ಅರ್ಥ ಆಗಲ್ಲ. ಯಾಕಂದ್ರೆ ಇದು ಇರೋದ ಹಂಗೆ. ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಅಂಥೇಳಿ ಆ ಅವ್ಯಕ್ತವಾಗಿರ್ತಕ್ಕಂಥದ್ರ ಕಡೆಗೆ ನಾವು ಕೈ ಮಾಡಿ ಹೇಳ್ತೇವೆ. ಹುಯ್ಯಲ ಕೇಳಯ್ಯ, ಕೂಡಲ ಸಂಗಮ ದೇವ ನಾನು ಏವೇನಯ್ಯ. ವಚನದಲ್ಲಿ ಹೇಳುವ ಹಾಗೆ ಈ ವಚನದಲ್ಲಿ ಉರದುದ್ದ, ಕೊರಳುದ್ದ, ಶಿರದುದ್ದ, ನಮ್ಮ ನಿಮ್ಮೆಲ್ಲರ ಜೀವನದಲ್ಲೂ ಎಷ್ಟೋ ಕೆಲವು ತೊಂದರೆಗಳು, ಸಮಸ್ಯೆಗಳು ಅಂತ ನಾವೇನು ಹೇಳ್ತೀವಿ, ಅದು ಬಂದಾಗ ಯಾರ ಹತ್ರ ಹೇಳಿದರೂ ಆಗದೆ ಇರತಕ್ಕಂಥದ್ದನ್ನು ನಾವು ಕಡೆಗೆ ಎನ್ನ ಹುಯ್ಯಲ್ಲ ಕೇಳಯ್ಯ ಅಂತ ಒಂದು ಅವ್ಯಕ್ತತೆ ಕಡೆಗೆ ನಾವು ಮೊರೆ ಹೋಗ್ತೇವೆ. ಸರಿ, ಅಪ್ಪ ಬಸವಣ್ಣವರು ಇಲ್ಲಿ ಹೇಳೋ ಹಾಗೆ ಎನ್ನ ಹುಯ್ಯಲ ಕೇಳಿ ಅಂತ ಹೇಳಿ ಆದಮೇಲೆ ಯಾರೂ ಕೂಡ ಈ ತೊಂದರೆಗಳಲ್ಲೇ ನಾವು ಸಿಕ್ಕೊಂಡಿರ್ಬೇಕು ಅಂತ ಅನಿಸಲ್ರಿ. ನಮಗೆ ಯಾರಿಗೂ ಹಿಂಗೆ ಇರಬೇಕು ಅಂತ ಅನಿಸಲ್ಲ. ಶತಾಯ ಗತಾಯ ಭಾಳ ಹೆಂಗೆಂಗೋ ಪ್ರಯತ್ನ ಮಾಡಿ ಈ ತೊಂದರೆಗಳಿಂದ ಹೊರಗೆ ಬರಬೇಕು ಅಂತೀವಿ ನಾವು. ವಿ ವಾಂಟ್ ಟು ಓವರ್ಕಮ್ ದೀಸ್ ಪ್ರಾಬ್ಲಮ್ಸ್. ಎಲ್ಲರೂ ಪ್ರಯತ್ನ ಮಾಡ್ತೀವಿ, ಯಾರೂ ಸುಮ್ಮ ಕೂಡಲ್ಲ ನಾವು. ಆದರೆ ಭಾಳ ಮಜಾ ಏನದಪ್ಪ ಅಂದ್ರೆ ಇಲ್ಲಿ ಆ ಪ್ರಯತ್ನಗಳೆಲ್ಲ ಮಾಡಿದರೂ ಕೂಡ ಯಾಕೆ ಒಂದು ಆಗೋದಿಲ್ಲ? ಹೌದಲ್ರಿ? ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಇಲ್ಲ ಇದಕ್ಕೆ ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು ಅಂತ ಎಲ್ಲ ತಯಾರಾಗಿ ಕೂತಿರ್ತೀನಿ. ನಾ ಏನೋ ಅನ್ಕೋತೀನಿ, ಏನೇನೋ ಆಗ್ತದೆ. ನಾ ಏನೋ ಅಂದ್ಕೊಂಡಿರ್ತೀನಿ ಹಿಂಗೆ ಮಾಡ್ಬೇಕಂತ, ಏನೇನೋ ಆಗ್ತದಲ್ಲ. ಏನಿದು? ಯಾಕೆ ಹಿಂಗೆ ಕಾಣದೇ ಇರ್ತಕ್ಕಂಥದ್ದೇನೋ ಅದ ಅಂಥೇಳಿ ಅದ್ರ ಕಡೆ ಒಂದು ಸಣ್ಣ ಹುರುಪು ಬಂತು ಅಂದ್ಕೊಳ್ಳೆ ಅದು ಸಂಸಾರ ಸಾಗರ ಅದನ್ನು ಮುಚ್ತಾವೆ. ಅದನ್ನು ತೆರೆಗಳು ಬಂದು ಉಕ್ಕಿ ಉಕ್ಕಿ ಬರ್ತಾವೆ. ಅದನ್ನು ತಪ್ಸ್ಕೊಳ್ಳೋಣ ಅಂತಂದು ನಾ ಏನೋ ಒಂದು ಯೋಚನೆ ಮಾಡ್ಲಿಕ್ಕೆ ಹೋದರೆ ಯಾಕೆ ಆಗವಲ್ತ್ರಿ? ನಾ ಅನ್ಕೊಳ್ಳೋದೊಂದು, ಆಗೋದ ಒಂದು. ಏನಿದು? ಏನಂತಾರ ಅಪ್ಪ ಬಸವಣ್ಣವ್ರ ವಚನದಾಗ?
ನಾನಿತ್ತಲೆಳೆದಡೆ ತಾನತ್ತಲೆಳೆವುದು ತಾಬೇರೆಯನ್ನ ನಳಲಿಸಿ ಕಾಡಿತ್ತು ತಾಬೇರೆಯನ್ನ ನಳಲಿಸಿ ಕಾಡಿತ್ತು ತಾಬೇರೆಯನ್ನ ಬಳಲಿಸಿ ಕಾಡಿತ್ತು ತಾಬೇರೆಯನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ 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 ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು ನಾನಿತ್ತಲೆಳೆದಡೆ ತಾನತ್ತಲೆಳೆಯುವುದು ತಾನೆನ್ನ ಮುಂದುಗೆಡಿಸಿ ಕಾಡಿತ್ತು ಅನ್ನೋ ಹಾಗೆ ಬಹಳ ಅದ್ಭುತವಾಗಿದೆ. ಕಳೆದ ವಚನದಲ್ಲಿ ನಮಗೆ ಇರ್ತಕ್ಕಂಥ ಸಂಸಾರದ ಆ ತಾಪತ್ರೆಗಳಿಂದ ಆ ತೊಂದರೆಗಳಿಂದ ದಾಟಿ ಹೋಗೋಣ ಅಂತ ನಾವು ಸಂಕಲ್ಪ ಮಾಡಿದ್ರೂ ಕೂಡ ನಾನೊಂದ ನೆನೆದಡೆ ತಾನೊಂದ ನೆನೆಯು. ಪ್ರಭುದೇವ್ರದ್ದು ಒಂದು ವಚನ, ಮನದ ಕಾಲಿತ್ತಲು ತನುವಿನ ಕಾಲತ್ತಲು ಅನ್ನುವ ಹಾಗೆ ಮಾಯೆ ಇದು ಭಾಳ ಮಜವಾಗಿರ್ತಕ್ಕಂಥದ್ದು. ಅದ ಎಷ್ಟು ಮಜಾ ಅಂದರೆ ಇದು ಏನು ಅದನೋ ಅದನ್ನು ಏನೇನೋ ಅದ ಅಂತ ತೋರಿಸ್ಬಿಡ್ತದೆ. ಏನು ಅದನೋ ಅದನ್ನು ಇನ್ನೂ ಏನೇನೋ ಅದ ಅಂಥೇಳಿ ಮುಂದುಗಡಿಸಿ ಮುಂದೆ ತೋರಿಸ್ತಿರ್ತದೆ. ವಿ ಆರ್ ಲಿವಿಂಗ್ ಇನ್ ದ ವರ್ಚುವಲ್ ರಿಯಾಲಿಟಿ, ಸಮ್ಟೈಮ್ ಆಗ್ಮೆಂಟೆಡ್ ರಿಯಾಲಿಟಿ ಅಂತೀವಿ ಅದನ್ನು. ಹಂಗೆ ಕೆಲವೊಮ್ಮೆ ಇಲ್ಲದನ್ನು ಅದ ಅಂತ ಹೇಳಿಯೂ ನಮಗೆ ಭ್ರಮ ಒಳಗೆ ತುಂಬ್ತಿರ್ತದೆ. ಹಿಂಗೆ ನಾವು ಇಲ್ಲದನ್ನು ಅದ ಅಂದ್ಕೊಂಡು ಅದ್ರ ಹಿಂದೆ ಹೋಗಿರ್ತೀವಿ. ಆ ಮೊದಲ ಇಲ್ಲದು ಅದ ಅಂತ ಹೋಗೀವಿ, ಸಿಗೋದಿಲ್ಲ. ಅಳಲಿಸಿ ಕಾಡಿತ್ತು, ಅಳಿಸ್ತದೆ ನಮ್ಮನ್ನು. ಕೆಲವೊಮ್ಮೆ ನಾವು ನೋಡಿವಲ್ರಿ, ಮೊದಲು ಹೇಳ್ದಂಗೆ ಒಂದೊಂದು ಹಂತದೊಳಗೆ ಒಂದೊಂದು ಸಿಕ್ಕಿಲ್ಲ ಅಂತ ಅಳ್ತಿರ್ತೀವಿ ನಾವು. ಅದು ಇಲ್ಲೇ ಇಲ್ಲ, ಅದು ಇಲ್ಲದನ್ನು ಅದ ಅಂತ ಹೇಳಿ ಅಳಿಸ್ತದೆ. ಇನ್ನೂ ಕೆಲವೊಮ್ಮೆ ಇರೋದನ್ನು ಇಷ್ಟಿರ್ತದೆ, ಅದನ್ನು ಇಷ್ಟದ ಅಂತ ತೋರಿಸ್ತದೆ, ಇಷ್ಟದ ಅಂತ ತೋರಿಸ್ತದೆ, ಇಷ್ಟೇ ಇರ್ತದೆ. ವಿ ಸ್ಟಾರ್ಟ್ ಲಿವಿಂಗ್ ಇನ್ ದ ಸಿಮ್ಯುಲೇಷನ್ ಆ್ಯಂಡ್ ವಿ ಸ್ಟಾರ್ಟ್ ಲಿವಿಂಗ್ ಇನ್ ದ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್ಸ್. ಹಿಂಗಾಗ್ತದೆ, ಹಂಗಾಗ್ತದೆ, ಹಂಗಾಗಿ ಬಿಡ್ತೀನಿ, ಹಿಂಗಾಗಿ ಬಿಡ್ತೀನಿ, ಹಂಗ್ರಿ ಇಲ್ಲದು. ಈಗ ಹಿಂಗಿದೀನ್ರಿ, ಇದಿಷ್ಟ ಖರೆ, ಹಿಂಗಿದೀನ್ರಿ. ಇದು ಕೂಡ ಆಗಲಿಲ್ಲ ಅಂದ್ಕೊಳ್ಳೆ ಬಳಲಿಸಿ ಕಾಡಿತ್ತು. ಇಲ್ಲದನ್ನು ಅದ ಅಂದ್ಕೊಂಡು ಹೋದ್ವಿ, ಸಿಕ್ಕಿಲ್ಲ ಅಂತ ಹತ್ವಿ. ಇನ್ನು ಇರೋದನ್ನು ಏನೇನೋ ಅದ ಅಂತ ಇಮ್ಯಾಜಿನೇಷನ್ ಮಾಡ್ಕೋತ ಹೋದ್ವಿ, ಅದು ಆಗಲಿಲ್ಲ ಅಂದ್ಕೊಳ್ಳೆ ಬಳಲಿಸ್ತದೆ ನಮ್ಮನ್ನು, ಬಳಲಿಸಿ ಕಾಡುತ್ತದೆ. ಕೂಡಲ ಸಂಗಮ ದೇವನನ್ನು ಕೂಡೋಣ ಅಂದ್ರೆ ಬಿಗಿದಪ್ಪಿ, ಆ ಕೂಡಲ ಸಂಗಮ ದೇವನನ್ನು ಬಿಗಿದಪ್ಪಿ ಕೂಡೋಣವೆಂದರೆ ತಾನೆನ್ನ ಮುಂದುಗೆಡಿಸಿ ಕಾಡಿತ್ತು ಮಾಯೆ ಮಾಯೆ ಮಾಯೆ. ನಾವು ಶರಣರ ವಚನಗಳನ್ನು, ಅಪ್ಪ ಬಸವಣ್ಣನವರು ಹೇಳಿರುವ ವಚನಗಳನ್ನು ಗಮನದಲ್ಲಿಟ್ಟು ಅರಿವಿನೆಡೆಗೆ ಅನ್ನೋ ಹಾಗೆ ಅರಿವಿನಿಂದ, ಜಾಗೃತಿ ಮತ್ತು ಅರಿವಿನಿಂದ ಸ್ವಲ್ಪ ನೋಡ್ತಾ ಹೋದಾಗ ಏನು ಇದೆಯೋ ಏನು ಇಲ್ವೋ ಅದರ ಬಗ್ಗೆ ಅರಿವು ಮೂಡ್ತಾ ಬರುತ್ತೆ. ನಾವು ಹಂತ ಹಂತದಲ್ಲೂ ಕೂಡ ಆ ಅರಿವು ಅನ್ನತಕ್ಕಂಥದ್ದೇನಿದೆ, ಅರಿವಿನೆಡೆಗೆ ನಮ್ಮ ಗಮನ ಇರಬೇಕು. ಅರಿವು
ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಕಳವಡೆ ಎನ್ನಳವಲ್ಲ, ಈ ಮಾಯೆಯ ಕಳವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿಯವರು ಒಂದು ಕಡೆ ಹೇಳುವ ಹಾಗೆ, ಹೆಣ್ಣಿಗೆ ಗಂಡಾಗಿ ಗಂಡಿಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ. ಇನ್ನು ಪ್ರಭುದೇವರು ಒಂದು ಕಡೆ ಹೇಳೋ ಹಾಗೆ, ಹೊನ್ನು ಹೆಣ್ಣು ಮಣ್ಣು ಅಲ್ಲ ಮನದ ಮುಂದಣ ಆಸೆಯೇ ಮಾಯೆ ಅಂತ ಅವರೊಂದು ಕಡೆ ಹೇಳ್ತಾರೆ. ಇಲ್ಲಿ ಅಪ್ಪ ಬಸವಣ್ಣನವರ ವಚನ ಸ್ವಲ್ಪ ಆಳಕ್ಕೆ ಹೋಗಿ ಆ ಮಾಯೆಯ ವಿವಿಧ ರೂಪಗಳನ್ನು, ವಿವಿಧ ರೀತಿಯ ಆಯಾಮಗಳನ್ನು ತೋರಿಸ್ತಾರೆ. ಈ ವಚನದಲ್ಲಿ ಅದು ನಮಗೆ ಕೇಳಲಿಕ್ಕೆ ಸಿಗುತ್ತೆ. ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಯಾವುದನ್ನು ಮಾಯೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೋ ಹಾಗಿಲ್ಲ ಇದು. ಸ್ವಲ್ಪ ಆಳಕ್ಕೆ ಹೋದಾಗ ಹಿಂದಿನ ವಚನದಲ್ಲಿ ನಾವು ನೋಡಿದಾಗೆ ಅಳಲಿಸಿ ಬಳಲಿಸಿ ಮಾಯೆ ಮುಂದುಗಡೆಸಿ ನನ್ನ ಕಾಡ್ತಾ ಇತ್ತು ಅಂತ ನಾವು ಕೇಳಿದ್ವಿ. ಈಗ ಅದರ ಸ್ವಲ್ಪ ಆಳವನ್ನು ಬಿಡಿಸ್ತಾರೆ ಇಲ್ಲಿ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಇಲ್ಲಿ ಅನ್ನಿಸ್ತದಲ್ರಿ, ಮತ್ತು ಎದುರಿಗೆ ಅವ್ರ ತಾಯಿಯವ್ರ ಅಮ್ಮ ಇವ್ರ ತಾಯಿ ಏನು ಕಾಣ್ತಿರೋಲ್ಲ ಮಾಯೆ ಏನ್ರಿ ಅವರು, ಅವ್ರ ಮಾಯ ಹಂಗಲ್ಲ. ಇಲ್ಲಿ ಪ್ರತಿಯೊಂದರಲ್ಲೂ ಹಿಂದೆ ಅಡಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಮೋಹ ಅದ ನಮಗೆ. ಮೋಹದ ಮುಂದಿನ ಹಂತ ಪ್ರೇಮ, ಪ್ರೇಮದ ಮುಂದಿನ ಹಂತ ಭಕ್ತಿ. ನಾವು ಆಂತರ್ಯದ ಸಾಧನೆಯನ್ನು ಮಾಡ್ತಾ ಹೋದಾಗ, ಈ ಶರಣ ಪಥದಲ್ಲಿ ಹೋಗುವಾಗ, ಅಂಗದಿಂದ ಲಿಂಗದಡಿಗೆ ಒಂದೇ ಹಂತ ಹಂತವಾಗಿ ನಾವು ಹೊರಟಾಗ, ಇಲ್ಲಿ ತಾಯಿ ಮತ್ತು ತಂದೆ, ಮಗಳು ಮತ್ತು ಮಗ, ಹೆಂಡತಿ ಮತ್ತು ಗಂಡ, ಹೀಗೆ ನೋಡ್ತಾ ಹೋದಾಗ ಈ ಹೆಸರುಗಳನ್ನು ನಾವು ಕೊಟ್ಟಿದ್ದೇವೆ, ಆಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಹೇಳಿದ ಹಾಗೆ ಮಾಯೆ ಆ ಆಕಾರಗಳಿಗೆ ಅಥವಾ ಹೆಸರುಗಳ ಹಿಂದೆ ಇಲ್ಲದ ಕೆಲವು ಭಾವನೆಗಳನ್ನು, ಕೆಲವು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿ ಕೂಡಿಸುತ್ತೆ. We are not interested to see what it is, but we want to see what we want to see. ನನ್ನೊಳಗೆ ಒಂದು ತರಹದ ಭ್ರಮಾಲೋಕ ಸೃಷ್ಟಿ ಮಾಡಿಕೊಂಡು ನಾನು ನನ್ನ ತಾಯಿನೋ, ನನ್ನ ಹೆಂಡತಿನೋ, ನನ್ನ ಮಗಳನ್ನೋ, ಅಥವಾ ವಯಸ್ ವರ್ಷ ನೋಡಿದರೆ ಮಗನೋ, ಗಂಡನ್ನೋ, ತಂದೆನೋ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ರೀ. ಅದಕ್ಕೆ ಎಲ್ಲೇ ನೋಡಿದರೂ ಗಂಡ ಹೆಂಡತಿನ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಿರ್ತಾನೆ. ಹಂಗಲ್ಲಿ ಹಿಂಗಿರು, ಇನ್ನು ಹೆಂಡತಿ ನೀವು ಹಂಗಲ್ರಿ ಹಿಂಗಿರ್ರಿ. ಯಾಕೆ ಅಂದರೆ ನಮ್ಮೊಳಗೆ ಇರ್ತಕ್ಕಂತಹ, ನಮ್ಮಲ್ಲಿರ್ತಕ್ಕಂಥ ಒಂದು ಭ್ರಮಾಲೋಕದ ಪ್ರಕರಣವಾದ ನೋಡಲಿಕ್ಕೆ
ಹೋಗ್ತೀವಿ. ವಿ ವಾಂಟ್ ಟು ಸಿ ವಾಟ್ ಈಸ್ ಆಲ್ರೆಡಿ ಇನ್ಸೈಡ್. ನಮ್ಮಲ್ಲಿ ಇರ್ತಕ್ಕಂಥ ಆ ಭ್ರಮೆಯಿಂದ ನೋಡ್ಲಿಕ್ಕೆ ಹೋಗ್ತಿರ್ತೀವಿ. ಯಾಕಂದರೆ ಕೆಲವೊಮ್ಮೆ ಸಾಧನೆ ಮಾಡ್ತಾ ಹೊರಟಾಗ ತಾಯಿಯ ಆ ಮಾತೃ ವಾತ್ಸಲ್ಯ ಏನಿದೆ, ಆ ವಾತ್ಸಲ್ಯನೂ ಒಮ್ಮೊಮ್ಮೆ ಅಡ್ಡಿ ಆಗ್ತದೆ. ಮಗಳ ಮೇಲಿನ ಮಮತೆ ಏನಿದೆ ಅಲ್ಲ, ಅದು ಒಮ್ಮೊಮ್ಮೆ ಕೆಲವೊಮ್ಮೆ ಅಡ್ಡಿ ಆಗ್ತಿರ್ತದೆ. ಇಲ್ಲಿ ಹೆಂಡತಿಗೆ ಬೈಯೋದ್ರಿಂದ, ತಂದೆ ತಾಯಿಗೆ ಬೈಯೋದ್ರಿಂದ, ಮಕ್ಕಳಿಗೆ ಬೈಯೋದ್ರಿಂದ ಏನೂ ಸಿಗಲ್ರಿ. ಪಾಪವು ಹೆಂಗಿರ್ಬೇಕು ಹಂಗವ ಅವು. ಆದರೆ ನಾವು ನಮಗೆ ಹೆಂಗೆ ಬೇಕೋ, ನನಗಿರ್ತಕ್ಕಂಥ ಒಂದು ಫ್ರೇಮ್ ಒಳಗೆ ನನಗೆ ಹಿಂಗೆ ಬೇಕು ಅಂತ ಹಂಗೆ ನೋಡ್ಲಿಕ್ಕೆ ಹೋಗೋದ್ರಿಂದ ಪಾಪ ಎಲ್ಲವೂ ಒದ್ದಾಡ್ಕೋತ ಹೋಗ್ತಾರೆ. ಯಾವುದನ್ನು ಕೂಡ ಅರಿವಿನಿಂದ ನೋಡಿದಾಗ ಕಾಣುವುದೇ ಬೇರೆ, ಮರೆವಿನಿಂದ ನೋಡಿದಾಗ ನಮಗೆ ಕಾಣಿಸೋದೇ ಬೇರೆ. ಅರಿವಲ್ಲಿ ಮರೆವಿದೆ, ಮರೆವಲ್ಲಿ ಅರಿವಿದೆ. ಇದು ಮತ್ತೆ ಆಳಕ್ಕೆ ಹೋಗ್ತಾ ಹೋದಾಗ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಇಲ್ಲಿ ನಾವು ಆಸೆ, ಆಕಾಂಕ್ಷೆಗಳು, ಮೋಹ ಇವೆಲ್ಲವನ್ನು ಇಟ್ಟುಕೊಂಡು ನೋಡ್ತಾ ಹೋದಾಗ ನಮಗೆ ಕಾಣುವ ಪ್ರಪಂಚ ಬೇರೆ. ಎಷ್ಟು ಅದ್ಭುತವಾಗಿ ಹಿಂದಿನ ಲಿಂಕ್ ಕೊಟ್ಟ ಹಾಗೆ, ತಾನೆನ್ನ ಮುಂದುಗಡಿಸಿ ಕಾಡಿತ್ತು ಮಾಯೆ ಅನ್ನೋ ಹಾಗೆ ಇಲ್ಲದನ್ನು ಇದೆ ಅಂತ ತೋರಿಸಿ ಹೋಗ್ತಿದೆ. ವಿ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಈಸ್ ನಾಟ್ ದೇರ್. ಅರಿವಿನಿಂದ ನೋಡಿದಾಗ ಯಾರನ್ನು ಬದಲಾಯಿಸ್ಲಿಕ್ಕಾಗತ್ತೆ? ಅರಿವಿನಿಂದ ನೋಡಿದಾಗ ಇಲ್ಲಿ ನಮ್ಮಲ್ಲಿರುವ ಆಸೆ, ಮನದ ಮುಂದಣ ಆಸೆ ಅನ್ನುವ ಹಾಗೆ ಇಲ್ಲಿ ನಾವು ಯಾವುದೇ ನಮ್ಮ ಸಂಬಂಧಗಳಿರಲಿ, ಆ ಸಂಬಂಧಗಳನ್ನು ನಮ್ಮದೇ ಆಗಿರ್ತಕ್ಕಂಥ ಭ್ರಮೆ ಲೋಕದಲ್ಲಿ ಮೋಹದಿಂದ ನೋಡಿದಾಗ ನಾವು ಅದು ಹೀಗಿರು ಹಾಗಿರು ಅಂತ ಸಂಪೂರ್ಣ ಎಲ್ಲರನ್ನು ಬದಲಾಯಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋ ಸರ್, ನೋ. ಅರಿವಿನಿಂದ ನೋಡೋಣ, ಅರಿವಿನಿಂದ ಜಾಗೃತರಾಗಿ ನೋಡ್ತಾ ಹೋಗೋಣ. ಹಾಗೆ ಅವ್ಯಕ್ತವಾಗಿರ್ತಕ್ಕಂತಹ ಲಿಂಗ ಪ್ರಜ್ಞೆ ಸಂಸಾರದ ಸಾಗರದಿಂದ ತೆರೆಗಳಿಂದ ಅದು ಮುಚ್ಚಲ್ಪಟ್ಟರೂ ಕೂಡ ಅದರಿಂದ ಹೊರಗೆ ಬರಬೇಕಂತ ನಾನು ತೊಳಲಾಡಿದರೆ ಮಾಯೆ ಮುಂದುಗಡಿಸಿ ಕಾಡಿತ್ತು ಅಂಥೇಳಿ ಅಲ್ಲಿ ನೋಡಿದ್ವಿ. ಈಗ ಸ್ವಲ್ಪ ಆಳಕ್ಕೆ ಬಂದರೆ ಹೀಗೆ ವಿಧ ವಿಧವಾದ ಸಂಬಂಧಗಳ ಹೆಸರಲ್ಲೂ ಕೂಡ ನಮಗೆ ಕಾಡ್ತಾ ಹೋಗುತ್ತೆ. ಕಾಯ ಸಂಬಂಧ, ಜೀವ ಸಂಬಂಧ, ಪ್ರಾಣ ಸಂಬಂಧ. ಅರಿತವನೇ ಸಂಬಂಧಿ ಕಾಣ ಗುಹೇಶ್ವರ ಅನ್ನುವ ಹಾಗೆ ಅರಿವಿನಿಂದ ನಮ್ಮ ಎಲ್ಲರನ್ನ ನೋಡೋಣ. ಪ್ರೇಮ ಭಕ್ತಿಯ ಕಡೆಗೆ ಹೋಗಬೇಕು. ಮೋಹ, ಅರಿವಿನಿಂದ ಮೋಹವನ್ನು ನೋಡ್ತಾ ನೋಡ್ತಾ ಹೋದಾಗ ಆ ಮೋಹದ ಹಿಂದೆ, ಮೋಹವನ್ನು ದಾಟಿ ಮೋಹ ಪ್ರೇಮವಾಗಬೇಕು. ಆ ಪ್ರೇಮವು ಕೂಡ ಹಾಗೆ ಮುಂದಿನ ಹಂತದಲ್ಲಿ ಭಕ್ತಿ ಆಗಬೇಕು. ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ, ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ, ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ, ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ, ಈವಕ ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ, ಈವಕ ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ. ಮಾಯೇ 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 ಈವಕ ಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ. ಹೇಗೆ?
ತೀವ ಕಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ. ಹೊನ್ನು ಹೆಣ್ಣು ಮಣ್ಣು ತೋರಿ ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ. ಹಂತ ಹಂತವಾಗಿ ವಚನಗಳನ್ನು ಆಲಿಸ್ತಾ ಬಂದಾಗ ಮಾಯೆ ಅನ್ನೋದನ್ನು ಕೇಳ್ತಾ ಬಂದ್ವಿ. ಹಾಗಾದರೆ ಆ ಅರಿವು ನಮಗೆ ಮಾಡಲಿಕ್ಕೆ ಯಾಕೆ, ಅಥವಾ ಅರಿವಿನ ಕಡೆ ಗಮನ ಕೊಡಲಿಕ್ಕೆ, ಆ ಸಾಧನೆ ಮಾಡಲಿಕ್ಕೆ ಯಾಕೆ ನಮಗೆ ಆಗ್ತಾ ಇಲ್ಲ ಅಂದರೆ, ದಿಟಪುಟ ಭಕುತಿ ಸಂಪುಟ, ಅದು ಗಟ್ಟಿಯಾಗಿ ಭಕ್ತಿ ನಿಲ್ಲಬೇಕು. ನಾನು ಹೇಳಿದಾಗ ಮೋಹ ಅಂದರೆ ನನಗೇ ಇರಲಿ ಅಂತಿರ್ತೀವಿ. ಪ್ರೇಮದಲ್ಲಿ ಒಂದು ಹಂತಕ್ಕೆ ಹೋಗ್ತೀವಿ, ಇಲ್ಲ ನಿನಗಿರಲಿ. ಭಕ್ತಿ ನನಗೂ ಇಲ್ಲ ನಿನಗೂ ಇಲ್ಲ, ಎಲ್ಲವೂ ಅಲ್ಲಿಗಿರಲಿ, ಆ ಸಮರ್ಪಣೆ ಭಾವ. ಆ ಭಕ್ತಿ ಅನ್ನೋದೇನಿದೆ, ಅದು ಭಕ್ತಿ ಗಟ್ಟಿಯಾಗಿ ಯಾಕೆ ನೆಲೆಗೊಳ್ತಿಲ್ಲ? ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ ಯಾಕೆ? ಮೊದಲನೇ ಈ 2 ಸಾಲುಗಳನ್ನು ನೋಡಿದಾಗ ವಚನಗಳನ್ನು ನಾವು ಹೀಗೆ ನೋಡ್ತಾ ಹೋಗಬೇಕು. 2 ಸಲ ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ. ಓಕೆ, ಇಲ್ಲಿ ನಿಲ್ಲೋಣ. ನೆಲೆಗೊಳ್ತಾ ಇಲ್ಲ ಅನ್ನೋದು ಗೊತ್ತಾಯ್ತು. ಈಗ ಯಾಕೆ ನೆಲೆಗೊಳ್ತಿಲ್ಲರಿ? ಟೀವ ಕಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ. ಟೀವ ಕಟಿಂಬನ ಅಂದರೆ ನಾವು ಸಂಗೀತದಲ್ಲಿ ಒಂದು ಏಕ್ತಾರ ಬಳಸ್ತೇವೆ. ಟ್ಯೂ 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 ಅಂತಿರುತ್ತೆ. ಟಿಂಬನ ಹಂಗೆ ಆಡಿಸ್ತಾ ಇರುತ್ತದ. ಹಿಂಗೆ ಮಾಡಿ ಬಿಡಲ್ಲ. ಟ್ಯೂ ಹಿಂಗೆ ಕೂಡಲ್ಲ ಅದು. ಟ್ಯೂ ಅದೇ ಟ್ಯೂ ಟ್ಯೂ ನಾಣ ಟ್ಯೂನು ಟ್ಯೂಂಡು ನಾಣ ಟ್ಯೂಂಡು ಟಿಂಡು ನಾಣ ಟ್ಯೂ ಹೋಗ್ತಾನೆ ಇರೋದು. ಟೀವ ಕಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ. ಹೇಗೆ? ಒಂದು ಹಿಂಗೆ ಹೊನ್ನು 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 ಅಂತ ಟ್ಯೂ ಟ್ಯೂ ಅಂತಿರ್ತದೆ. ಏನೋ ಮಾಡಿ ಹಂಗೆ ಹಿಂಗೆ ಮಾಡಿ ಹೊನ್ನು ಗಳಿಸಿದ್ವಿ, ಅದಾಗ್ತದೆ ಟ್ಯೂ 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 ಅಂತ ಹೆಣ್ಣು 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 ಅದರಿಂದ ಹೊಂಟು ಬಿಡ್ತೀವಿ. ಮೋಹಕ್ಕೆ ತುತ್ತಾಗಿಬಿಡ್ತೇವೆ. ಟೌ 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 ಮಣ್ಣು 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 ಅನ್ನೋದು. ಒಂದು ಬಿಟ್ಟರೆ ಇನ್ನೊಂದು, ಇನ್ನೊಂದು ಬಿಟ್ಟರೆ ಇನ್ನೊಂದು, ಈ 3ರೊಳಗೆ ಸುತ್ತುತ್ತಿರ್ತೀವಿ ನಾವು. ಟೀವ ಕಟಿಂಬನ ನಾಡಿಸುತ್ತಿದ್ದಿತಯ್ಯ ನಿನ್ನ ಮಾಯೆ. ಹೇಗೆ ಅಂದರೆ ಇವು 3 ತೋರಿಸಿ ನನಗೆ ಕಾಡಿಸ್ತಿರ್ತದೆ. ಇದು ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ. ಮೊದಲನೇದ್ರ ನೋಡ್ತಾ ಬಂದಾಗ ಮಾಯ ಮುಂದುಗಡಿಸಿ ಕಾಡಿತ್ತು ಅಂತ ಹೇಳಿದೆ, ಇಲ್ಲದನ್ನು ಅದು ಅಂತ ಹೇಳೋದು. ಹಂಗೆ ಸಂಬಂಧಗಳಲ್ಲಿ ಹೆಂಗೆ ಮಾಯಗಳು ನಾವು ಏನೇನೋ ಭ್ರಮೆಯೊಳಗೆ ನೋಡ್ತಿರ್ತೀವಿ, ಮೋಹದಿಂದ ನೋಡ್ತಿರ್ತೀವಿ, ಆಸೆಯಿಂದ ನೋಡ್ತಿರ್ತೀವಿ. ಅದನ್ನು ಮತ್ತೆ ಸಮರಿ ಮಾಡಿ ಅಪ್ಪ ಬಸವಣ್ಣವ್ರು ಎಷ್ಟು ಅದ್ಭುತವಾದ ವಚನದಾಗ ಹೇಳ್ಯಾರಂದ್ರೆ, ದಿಟವಾಗಿ ನಿಲ್ಲಬೇಕು, ಸಂಪುಟ ಗಟ್ಟಿ ನಿಲ್ಲಬೇಕು. ಅಂದರೆ ಯಾಕೆ ನಮಗಾಗಲ್ಲ ಅಂದರೆ, ಹೊನ್ನು ಹೆಣ್ಣು ಮಣ್ಣು ತೋರಿ, ಹೊನ್ನು ಹೆಣ್ಣು ಮಣ್ಣು ತೋರಿ. ಈ 3 ತೋರಿಸಿ ನನಗೆ ಇದರೊಳಗೆ ಸುತ್ತೊಡಿಸ್ತಾ ಇದೆ. ಇದು ವಿ ಆರ್ ರೋಮಿಂಗ್ ಅರೌಂಡ್. ವಿ ಥಾಟ್ ದಟ್ ದ ಪ್ರಾಬ್ಲಮ್ ಹ್ಯಾಸ್ ಬಿನ್ ಸಾಲ್ವ್ಡ್. ನೋ ಸರ್, ಇಟ್ಸ್ ನಾಟ್ ಎಟ್ ಸಾಲ್ವ್ಡ್. ಅಗೇನ್ ವಿ ಆರ್ ಇನ್ ದಿಸ್ ವಿಷಿಯಸ್ ಸರ್ಕಲ್. ಇದಾದ್ರಿದು ಮತ್ತು ಎಷ್ಟು ಮಜಾವ, ಒಂದಕ್ಕೊಂದು ಎಲ್ಲ ಲಿಂಕ್ ಅವ ಇವು. ಇದು ಬೇಕಂದ್ರೆ ಇದು ಅಂತ್ರಿ, ಇದಕ್ಕಾಗಿದ್ದನ್ನು ಇದಕ್ಕಾಗದನ್ನು ಹಿಂಗೆ ಹೋಗ್ತಿರ್ತೇವೆ. ಹಿಂಗೆ ಈ ವಚನವನ್ನು ಕೇಳಿದಾಗ ನಮಗಂತೂ ಏನು ಗೊತ್ತಾದಪ್ಪ ಅಂದ್ರೆ, ಈಗ ಭಕ್ತಿ ದಿಟವಾಗಿ ಯಾಕೆ ನಿಲ್ಲುವಲ್ತು ಅಂದರೆ, ಹೊನ್ನು ಹೆಣ್ಣು ಮಣ್ಣು ತೋರಿ ಟಿಂಬನನ್ನು ಹಂಗೆ ಆಡಿಸ್ತಿರ್ತದೆ. ಇದರೊಳಗೇ ಇರ್ತೀವಿ. ಒಂದಾದ್ರೂ ಒಂದು ಅನ್ಕೋತ ಈ ತಿಂಬನ ಹಂಗೆ ಆಡಿಸ್ಕೋತ ಈ ಮಾಯೆ ಹೋಗ್ತದಂದ್ರೆ, ನಾವು ಅರಿವಿನಿಂದ ನೋಡಬೇಕು. ನಾವು ಹೊರಗೆ ಬರ್ತಾ ಇರ್ತಕ್ಕಂತಹ ತೊಂದರೆಗಳನ್ನು ಅಥವಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ಹೊಂಟೀವಿ. ವಿ ಆರ್ ಆಲ್ವೇಸ್ ಟ್ರೈಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ಔಟ್ಸೈಡ್. ಆದರೆ ಇಲ್ಲಿ ಬಹುಮುಖ್ಯವಾಗಿ ಏನು ನೋಡ್ಬೇಕಪ್ಪ ಅಂದ್ರೆ, ಆ ಪ್ರಾಬ್ಲಮ್ ಯಾಕೆ ಹುಟ್ಟುತ್ತದೆ, ಅದರ ಮೂಲ ಏನು? ಆಸೆ. ಒಂದು ಕಡೆ ಹೇಳ್ತಾರೆ, ಆಸೆ ಆಮಿಷ ಅನ್ನೋ ಒಂದು ವಚನ ಭಾಳ ಅದ್ಭುತ ಅದ. ಅದು
ಆ ಆಸೆ ಏನಿದೆ ಅದರಿಂದ ಆ ಮೂಲಕ್ಕೆ ಹೋಗ್ಬೇಕು. ನಾವು ಮೂಲಕ್ಕೆ ಹೋಗದೆ ಹೊರಗಿರ್ತಕ್ಕಂಥದ್ದನ್ನು ಬದಲಾಯಿಸ್ಲಿಕ್ಕೆ ಹೋಗ್ಲಿಕ್ಕತ್ತೀವಿ. ಆತ್ಮೀಯರೇ, ಚನ್ನಬಸವಣ್ಣವರು ಹೇಳಿದಾಗ, ಆರಂಭದಲ್ಲಿ ನಾನು ಹೇಳ್ದಂಗೆ, ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಸಂಗನ ಶರಣರು ಅನ್ನುವ ಹಾಗೆ ಈ ವಚನಗಳ ಹಂತ ಹಂತದ ಮೆಟ್ಟಿಲುಗಳು, ಸೋಪಾನ. ಬಾವಿಯೊಳಗೆ ಹಗ್ಗದಿಂದ ನೀರು ಜಗ್ತೀವಿ ಒಂದಾದರೆ ಅದು ನಾವು ಒಬ್ಬ ಹೇಳ್ಕೊತೀನಿ. ಆದರೆ ಅದೇ ಬಾವಿಗೆ ಸೋಪಾನ ಮೆಟ್ಟಿಲುಗಳನ್ನು ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ ರೀ. ಅಂತಹ ಮಹಾನ್ ವಚನಗಳನ್ನು ಈ ಮನದ ತನುವಿನಿಂದ ಘನತತ್ವದ ಕಡೆಗೆ, ಬಯಲಿನಿಂದ ನಿರ್ವಯಲು ಕಡೆಗೆ, ಅಂಗದಿಂದ ಲಿಂಗದೆಡೆಗೆ ಹೋಗಲಿಕ್ಕೆ ಶರಣರು ಈ ವಚನಗಳ ಸೋಪಾನಗಳನ್ನು ಕೊಟ್ಟಾರೆ ನಮಗೆ. ಅಪ್ಪ ಬಸವಣ್ಣನವರು ಈ ಎಲ್ಲ ಶರಣರನ್ನು ಸಂಪೂರ್ಣ ಅನುಭವ ಮಂಟಪದಲ್ಲಿ ಸೇರಿ ಆಂತರಿಕ ಸಾಧನೆಗೆ ಹಂತ ಹಂತದ ವೆರಿ ವೆರಿ existential solutions for this era. Always it's eternal truth ಅನ್ನೋ ಹಂಗೆ ಈ ಸಾಧನೆ ನೋಡ್ತಾ ಬಂದ್ವಿ ರೀ. ಈಗ ಒಮ್ಮೆ ನಾವು ರಿವೈಸ್ ಮಾಡಿಕೊಂಡ್ರೆ ನಮ್ಮೊಳಗೇನೋ ಒಂದು ಅವ್ಯಕ್ತತೆ ಅಂದರೆ ಒಂದು ಲಿಂಗತತ್ವ ಅಡಗಿದೆ ಅಂಥೇಳಿ ಉದಕದೊಳಗೆ ಬೈಚಿಟ್ಟ ವಚನದಲ್ಲಿ ನೋಡಿದ್ವಿ. ಎರಡನೇದದು ನಮಗೆ ಯಾಕೆ ಕಾಣಲ್ರಿ ಅಂದ್ಕೊಳ್ಳಿ ಸಂಸಾರ ಸಾಗರದ ತೆರೆಕೊಬ್ಬಿ ಅಂತಲ್ಲಿ ನೋಡಿದ್ವಿ. ಮತ್ತು ಹಿಂಗೆ ತೆರೆ ಕೊಬ್ಸ್ಕೊಂಡು ಕೂಡೋದಲ್ರಿ, ಏನರ ಮಾಡೋಣ ಅಂತ ಹೋಗ್ಬೇಕು ಅಂತಂದ್ರೆ ನಾನೊಂದು ನೆನೆದಡೆ ತಾನೊಂದು ನೆನೆದು ಅನ್ನೋ ವಚನದೊಳಗೆ ಮಾಯೆಯ ಸಣ್ಣ ಸ್ವರೂಪವನ್ನಲ್ಲಿ ಹೇಳಿದರು. ಎಲ್ಲದ ರೀ, ಹೆಂಗೆ ಕಾಡಿಸ್ತಾಳಕ್ಕಿ ಅಥವಾ ಹೆಂಗೆ ಕಾಡಿಸ್ತದದು ಮಾಯೆ ಅಂತಂದು ನೋಡಿದಾಗ ಜನಿತಕ್ಕೆ ತಾಯಿಯಾಗಿ ಅನ್ನೋ ವಚನವನ್ನು ನಾವು ಕೇಳಿದ್ವಿ. ಅದಾದ ಕೂಡಲೇ ಇಷ್ಟೆಲ್ಲ ಇದ್ದರೂ ಕೂಡ ಈ ಮೋಹದಿಂದ ಪ್ರೇಮವಾಗುವ ಬಗೆ, ಪ್ರೇಮದಿಂದ ಭಕ್ತಿಯ ಕಡೆಗೆ ಹೋಗಬೇಕು. ಆ ದಿಟವಾಗಿ ಭಕ್ತಿ ಯಾಕೆ ನಿಲ್ಲುತ್ತಿಲ್ಲ ಅಂದಾಗೂ ಕೂಡ ಅಲ್ಲೂ ಮಾಯೆ, ಹೊನ್ನು ಹೆಣ್ಣು ಮಣ್ಣು ತೋರಿ ಮಾಯೆ. ಬನ್ನಿ ಈ ವಚನವನ್ನು ನಾವು ಮನನ ಮಾಡೋಣ. ಹಾಗೆ ಈ ಸಂಚಿಕೆ 5 ವಚನಗಳೇನಿದೆ ಅದನ್ನು ನಾವು ಪುನರಾವರ್ತನೆಯಾಗಿ ನಮ್ಮ ಮನದಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದನ್ನು ಬಸವಣ್ಣನವರನ್ನು ನಮ್ಮ ಮನದಲ್ಲಿ ನೆನೆಯುತ್ತಾ ಕಣ್ಣುಗಳನ್ನು ಮುಚ್ಚಿ ಈ ವಚನಗಳನ್ನು ಆಲಿಸುತ್ತಾ ವಚನಗಳನ್ನು ಮನನ ಮಾಡುತ್ತಾ ಸೊಲ್ಯೂಷನ್ಸ್ಗಳನ್ನು ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬನ್ನಿ ಈ ವಚನವನ್ನು ಮನನ ಮಾಡೋಣ.